ಹಾಯ್ ಹಲೋ ನಮಸ್ತೆ ಗೆಳೆಯರೆ. ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಹೂಕೋಸು ಬೆಳೆ ಬಗ್ಗೆ. ಯಾರೆಲ್ಲ ನಮ್ಮ ಚಾನಲಲ್ಲಿ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರ್ತದೆ, ಆ ಒಂದು ಬೆಲ್ ಐಕನನ್ನು ನೀವು ಕ್ಲಿಕ್ ಮಾಡಿದ್ದೆ ಆದರೆ ನಾನು ಯಾವುದೇ ವಿಡಿಯೋ ಮಾಡಿದ್ರೂ ನಿಮಗೆ ಮೆಸೇಜ್ ಥರ ಒಂದು ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಒಂದು ಕೈ ಸಿಂಬಲ್ ಇರ್ತದೆ. ಯಾಕೆ ರೈತರು ವಿಡಿಯೋಸ್ನ ಯಾರು ಅಷ್ಟೊಂದಾಗಿ ಲೈಕ್ ಮಾಡೋದಿಲ್ಲ, ಶೇರ್ ಮಾಡೋದಿಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಕೆಲಸಕ್ಕೆ ಬರ್ದಿರೋಂಥ ವಿಡಿಯೋಗಳನ್ನೆಲ್ಲ ಆಲ್ಮೋಸ್ಟು ಚೆನ್ನಾಗಿ ಪಾಪ್ಯುಲರ್ ಆಗಿ ಫೇಮಸ್ಗಳು ಮಾಡ್ತೀರಾ. ಮತ್ತು ಬೇರೆ ರಾಜ್ಯಗಳಿಂದ ಬಂದು ವಿಡಿಯೋಗಳು ಮಾಡೋರನ್ನೆಲ್ಲ ಫೇಮಸ್ಗಳು ಮಾಡ್ತೀರಾ. ಇಲ್ಲೇ ಹುಟ್ಟು ಇಲ್ಲೇ ಬೆಳೆದು ನಮ್ಮ ಲ್ಯಾಂಗ್ವೇಜಲ್ಲೇ ನಾವು ನಮ್ಮ ಭಾಷೆನಲ್ಲೇ ಒಂದು ವಿಡಿಯೋಗಳನ್ನ ಕೊಡ್ತಾ ರೈತರಿಗೆ ಸಹಕಾರ ಮಾಡೋ ಥರ ವಿಡಿಯೋಗಳನ್ನ ಹಾಕಿದ್ರೇನೋ ಯಾರೂ ಇದು ಮಾಡ್ಕೊತಾ ಇಲ್ಲ. ಇನ್ನು ರೈತರ ವಿಡಿಯೋ ರೈತರೇ ನೋಡ್ಬೇಕು ಅನ್ನೋದೇನಿಲ್ಲ, ಬೇರೆಯವ್ರು ಯಾರಾದರೂ ನೋಡಲಿ. ನೀವು ರೈತರಿಗೆ ಸಪೋರ್ಟ್ ಮಾಡೋರಾದರೆ ಮನಸ್ಸಿದ್ರೆ ಖಂಡಿತ ನೀವು ಎಲ್ಲರೂ ಸೇರ್ಕೊಂಡ್ರೆ ಒಂದು ವ್ಯೂಸು ಅದೆಲ್ಲ ಜಾಸ್ತಿ ಬಂತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಒಂದು ಸ್ವಲ್ಪ ಇದಾಗುತ್ತೆ. ಮತ್ತು ಇನ್ನಷ್ಟು ಬೆಳೆಗಳ ಬಗ್ಗೆ ಮಾಹಿತಿ ನಿಮಗೆ ಕೊಡ್ಬೋದು. ಜಾಸ್ತಿ ಕೊಯ್ತಾ ಇದ್ದೀನಿ ಅಂದ್ಕೊಂಡ್ಬೇಡ್ರಿ. ಯಾಕಂತ ಹೇಳಿದ್ರೆ ಮನಸ್ಸಲ್ಲಿರೋ ಮಾತು ಹೇಳ್ಬೇಕು. ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಿ, ಇನ್ಯಾರ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟೆ. ತಪ್ಪಿದರೆ ಕ್ಷಮೆ ಇರಲಿ. ಸಪೋರ್ಟ್ ಮಾಡ್ತೀರಾ ಅಂತ ಒಂದು ನಂಬಿಕೆ ಇಟ್ಕೊಂಡು ಈ ವಿಡಿಯೋಗೆ ಹೋಗೋಣ ಬನ್ನಿ. ಮುಖ್ಯವಾಗಿ ಫೇಮಸ್ ಆಗಿರೋ ತಳಿ ವಿಚಾರಕ್ಕೆ ಬಂದಾಗ ಫೇಮಸ್ ಆಗಿರೋ ತಳಿ ಯಾವುದು ಅಂತ ಹೇಳಿದ್ರೆ ಈಸ್ಟ್ ವೆಸ್ಟ್ ಧವಲು. ನಿಮಗೆ ಗೊತ್ತೇ ಇರುತ್ತೆ, ಜಾಸ್ತಿ ಜನ ಅದನ್ನೇ ಬೆಳೀತಾರೆ. ಇನ್ನು ಅದನ್ನು ಬಿಟ್ಟರೆ ರೇರಾಗಿ ಯಾವುದೋ ಬೇರೆದೆಲ್ಲ ಕೆಲವೊಬ್ಬರು ಮಾಡ್ತಾರೆ. ಸೊ ಪ್ರಮುಖವಾಗಿ ಬೆಳೆಯೋದು ಬಂದು ಧವಲ್. ನೋಡ್ತಿರ್ಬೋದು ಯಾವ ರೀತಿ ನಾಟಿ ಅನ್ನೋದು ನಡೆದಿದೆ ಅಂತ. ಇದು ನಾಟಿ ಮಾಡಿರೋದು ಬಂದು ನೆನ್ನೆ ಸ್ನೇಹಿತರೆ. ಇನ್ನು ಮುಖ್ಯವಾಗಿ ನೆಕ್ಸ್ಟ್ ವಿಚಾರಕ್ಕೆ ಬಂದಾಗ ನೆಲದ ತಯಾರಿ ವಿಚಾರಕ್ಕೆ ಹೋದಾಗ ನೆಲದ ತಯಾರಿ ಇದಕ್ಕೇನು ಹೆವಿಯಾದ ತಾಕತ್ತೇನೋ ಕೇಳೋದಿಲ್ಲ. ಲೈಟಾಗಿ ಕೋಳಿ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರ ಲೈಟಾಗಿ ಏನಾದರೂ ಕೊಟ್ಟು ಉಳುಮೆ ಮಾಡ್ಕೊಂಡಿದೆ ಆದರೆ ಸಾಕಿದ್ದಕ್ಕೆ. ಇನ್ನು ಅದಾದ ಮೇಲೆ ಉಳುಮೆ ವಿಚಾರಕ್ಕೆ ಬಂದಾಗ ನಿಮ್ಗೇನಾದರೂ ಆದರೆ ಒಂದು ಸ್ವಲ್ಪ 5ನೇಗ್ಲು ಒಂದು ಸ್ವಲ್ಪ ಮಾಡಿದ್ರೆ ಒಳ್ಳೆಯದೇ. 5ನೇಗ್ಲು ಒಂದು 2 ಸಾಲು ಮಾಡ್ಕೋಬೋದು. ಇಲ್ಲ ಬೇಡ ಅಂತ ಹೇಳಿದ್ರೆ ನೀವು ಕಲ್ಟಿವೇಟ್ರಲ್ಲೂ ಸಹ ಉಳುಮೆ ಮಾಡಿ ಒಂದು 2 ಸಾಲು, ಅದಾದ ನಂತರ ರೋಟೋವೇಷನ್ ಮಾಡಿ ಹಾಕ್ಕೋಬೋದು ಸ್ನೇಹಿತರೆ. ಇನ್ನು ಬೆಡ್ಗಳ ವಿಚಾರಕ್ಕೆ ಬಂದಾಗ ಕೆಲವೊಬ್ಬ ರೈತರು ಏನು ಮಾಡ್ತಾರೆ, ಬೆಡ್ಗಳು ಮಾಡ್ತಾರೆ. ಇನ್ನು ಕೆಲವೊಬ್ಬ ರೈತರ ವಿಚಾರಕ್ಕೆ ಬಂದಾಗ ಬೆಡ್ಡಿನ ಅವಶ್ಯಕತೆ ಇಲ್ಲ ನಮಗೆ, ನಾವು ಲ್ಯಾಂಡಲ್ಲೇ ಸೋಯಿಂಗ್ ಮಾಡಿಬಿಟ್ಟು ಆಮೇಲೆ ಒಂದು 20 ದಿನ 25 ದಿನ ಟೈಮಲ್ಲಿ ಮಣ್ಣು ಯಾರು ಹಾಕ್ಕೊತೀರ ಅಂತಾರೆ. ಸೊ ಈ ಒಂದು ಫ್ಲ್ಯಾಟ್ ನೀವು ಗಮನಿಸ್ತಾ ಇರೋದು ಬಂದು ಉಳುಮೆ ಮಾಡಿಬಿಟ್ಟು ರೋಟೋವೇಷನ್ ಮಾಡಿ ಡೈರೆಕ್ಟಾಗಿ ಸಸಿ ಅನ್ನೋದನ್ನು ನಾಟಿ ಮಾಡಿರ್ತಾರೆ ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು ಫ್ಲ್ಯಾಟಾಗಿ ಹಾಗೆ ನಾಟಿ ಮಾಡಿರ್ತಾರೆ. ಇನ್ನೊಂದು ಮುಖ್ಯವಾದ ವಿಚಾರ, ಮಳೆಗಾಲದಲ್ಲಿ ನಾವು ನಾಟಿ ಮಾಡುವಾಗ ಗಮನ ಕೊಡಬೇಕು. ಯಾಕಂತ ಹೇಳಿದ್ರೆ ಬೆಡ್ ಸಿಸ್ಟಮ್ ಮಾಡ್ಕೊಂಡ್ರೆ ಏನಾಗುತ್ತೆ, ಮಳೆ ಗಿಳೆ ಬಿದ್ದಾಗ ಒಂದು ಸ್ವಲ್ಪ ಎಕ್ಸಸ್ ಆಗೋ ನೀರೆಲ್ಲ ಹೊರಗಡೆ ಹೋಗೋದಕ್ಕೆ ಅನುಕೂಲವಾಗಿರ್ತದೆ. ಬಟ್ ಇವರು ಆ ರೀತಿ ಮಾಡಿಲ್ಲ. ಇರ್ರಿ, ಒಬ್ಬೊಬ್ಬರು ಥಾಟ್ಸು ಒಂದೊಂದು ಥರ ಇರ್ತದೆ. ಇನ್ನು ಇದೆಲ್ಲ ಆದಮೇಲೆ ನಾವು ಸಾಲಿಂದ ಸಾಲಿಗೆ ಅಂತರಗಳು ನೋಡೋದಾದರೆ, ಇನ್ನು ಪ್ರಾಥಮಿಕ ಹಂತದಲ್ಲಿ ಇದಕ್ಕೇನೋ ರಾಸಾಯನಿಕ ಗೊಬ್ಬರ ಏನೋ ಅವಶ್ಯಕತೆ ಇರೋದಿಲ್ಲ. ಕೆಲವೊಬ್ರು ಏನು ಮಾಡ್ತಾರೆ, ನೆಲಕ್ಕೆಲ್ಲ ಒಂದು ಸ್ವಲ್ಪ DAP ಅಥವಾ 10-20 ಎರಚಿರ್ತಾರೆ. ಅದೊಂದಾಯಿತು. ಇನ್ನು ಮುಖ್ಯವಾದ ವಿಚಾರ ಇಲ್ಲಿ ಗಮನಿಸ್ತಾ ಇರ್ಬೋದು, ಇದನ್ನು ಸ್ನೈಲ್ ಅಂತೇಳಿ ಕರೀತಾರೆ, ಶಂಕುದುಳ ಅಂತ ಹೇಳ್ತಾರೆ. ಸೊ ಇದೇ ಥರನೇ ಇನ್ನೊಂದು ಬರ್ತದೆ ಬಂಕೆ ಹುಳ. ಸೊ ಇದೆಲ್ಲ ಬಂದು ತೋಟಗಳಲ್ಲಿದ್ದಾಗ ಒಂದು ಸ್ವಲ್ಪ ಇದ್ರ ಕಡೆ ಗಮನ ಕೊಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಏನು ಮಾಡುತ್ತೆ, ರಾತ್ರಿಗೆ ರಾತ್ರಿ ಇದೆಲ್ಲ ಕಟ್ ಮಾಡಾಗ್ತದೆ ಸಸಿಗಳನ್ನೆಲ್ಲ. ಸೊ ಇದಕ್ಕೆ ಬಂದು ಸ್ನೈಲ್ ಕಿಲ್ ಅಂತ ಒಂದು ಇದು ಬರುತ್ತೆ. ಸೊ ಅದನ್ನು ಈ ಚಕ್ಲಿ ಟೈಪಲ್ಲಿ ಇರ್ತದೆ, ಅದನ್ನು ಪುಡಿ ಮಾಡಿ ಅಲ್ಲಲ್ಲಿ ಸ್ವಲ್ಪ ಹಾಕಿದೆ ಆದರೆ ಖಂಡಿತ ಒಂದು ಕಂಟ್ರೋಲಲ್ಲಿ ಇರ್ತದೆ. ನೋಡ್ತಿರ್ಬೋದು, ಬಿಸಿಲು ಟೈಮಲ್ಲಿ ಇದು ಆಚೆ ಅಷ್ಟೊಂದು ಕಾಣಿಸ್ಕೊಳ್ಳೋದಿಲ್ಲ. ಸಾಯಂಕಾಲ ಆದರೆ ಬಂದು ಗಿಡನ ಕಚ್ಕೊಂಡು ಹೋಗ್ತಾ ಇರ್ತದೆ. ಇನ್ನು ಕಚ್ಚಿರೋದಕ್ಕೆ ಉದಾಹರಣೆ ಬೇಕಾದರೆ ತೋರಿಸೋಣ ಆಮೇಲೆ, ಹಂಗೆ ವಿಡಿಯೋ ಮಾಡ್ತಾ ಬನ್ನಿ. ನೋಡಿ, ಸ್ನೈಲ್ಸು ಮತ್ತು ರಬ್ಬರ್ ಹುಳ ಅಂತ ಏನು ಆವಾಗಲೇ ಹೇಳಿದೆ, ಇಲ್ಲಿ ನೋಡ್ತಿರ್ಬೋದು ಎಲ್ಲ ಈ ಥರ ಕಟ್ ಮಾಡಿಬಿಡ್ತವೆ. ಇದು ಹೆಂಗೋ ಸ್ವಲ್ಪ ನೆಲದ ಮಟ್ಟದಲ್ಲಿ ಇರೋದಕ್ಕೆ ಬರೀ ಎಲೆಗಳನ್ನ ಕಟ್ ಮಾಡಿದ್ದಾವೆ. ಇಲ್ಲ ಈ ಕಾಂಡ ಏನಾದರೂ ಸಿಕ್ಕಿದ್ರೆ ಕಾಂಡನೇ ಕೊರ್ಕೊಂಡ್ಬಿಡ್ತವೆ, ರಾತ್ರಿ ಎಲ್ಲ ಕೊರೆದು ಬಿಡ್ತದೆ. ಅವಾಗೇನಾಗುತ್ತೆ, ಈ ಗಿಡನೇ ಹೋಗ್ಬಿಡ್ತದೆ. ಅದಕ್ಕೆ ಸ್ವಲ್ಪ ಸ್ನೈಲ್ಸ್ ಇದ್ದರೆ ಅದಕ್ಕೆ ಬೇಕಾಗಿರೋಂಥ ಪ್ರಿಕಾಷನ್ ಸ್ನೈಲ್ ಕಿಲ್ ಅಂತ ಏನಿದೆ ಅದನ್ನು ಯೂಸ್ ಮಾಡ್ಕೊಬೋದು. ಸೊ ಆಮೇಲೆ ಇದೆಲ್ಲ ಆಯಿತು. ಇವಾಗೇನೋ ಮೂಟೆ ಗೊಬ್ಬರ ಅವಶ್ಯಕತೆ ಇರೋದಿಲ್ಲ. ಇನ್ನು ಸಾಲಿಂದ ಸಾಲಿಗೆ ಅಂತರಗಳು ಎಷ್ಟು ಕೊಡಬೇಕಪ್ಪ ಅಂತ ಹೇಳಿದ್ರೆ, ಸಾಲಿಂದ ಸಾಲಿಗೆ ಸರಿಸುಮಾರು ಒಂದು 3.5-4 ಅಡಿ ಅಂತರ ಕೊಡೋದು ಉತ್ತಮ ಸ್ನೇಹಿತರೆ. ಯಾಕಪ್ಪ ಅಂತ ಹೇಳಿದ್ರೆ, ನಾವು ಗಿಡದ ಬೆಳವಣಿಗೆ ಆಗ್ತಾ ನಾವು ಓಡಾಡೋದಕ್ಕೂ ಅನುಕೂಲವಾಗಿರಬೇಕು. ಗಿಡಕ್ಕೂ ಅಷ್ಟೇ ಸ್ಟ್ರೆಸ್ ಇರಬಾರ್ದು, ಒಂದಕ್ಕೊಂದು ಒತ್ತರಿಕೆ ಇರಬಾರ್ದು. ಒತ್ತಡ ಇದ್ದರೆ ಏನಾಗುತ್ತೆ, ಕ್ರಾಪು ಬೇಗ ರೋಗ ಅನ್ನೋದು ಬರೋ ಚಾನ್ಸಸ್ ಇರ್ತದೆ, ಮತ್ತು ಕ್ರಾಪು ಕ್ಲೀನಾಗಿ ಬರೋದಿಲ್ಲ. ಸೊ ಈ ಕಾರಣಕ್ಕೋಸ್ಕರ ಏನಂತ ಹೇಳಿದ್ರೆ, ಅಟ್ಲೀಸ್ಟ್ 3.5-4 ಅಡಿಗೆ ಒಂದು ಬೆಡ್ಡಿಂದ ಬೆಡ್ಗೆ ಅಂತರನ ನಾವು ಕೊಡಬೇಕು. ಸೊ ಇದಾದಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ, ಸಸಿಯಿಂದ ಸಸಿಗೆ ಅಂತರಗಳು ನೋಡೋದಾದರೆ ನೀವು 1/4 ಅಡಿಗೆ ಜಿಗ್ಜಾಗ್ ಫಾರ್ಮೆಟಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಇವೆರಡು ಸಸಿಗಳ ಮಧ್ಯೆ ಈ ಕಡೆ ಆಪೋಸಿಟಲ್ಲಿ ಇಲ್ಲಿ ಹಾಕ್ಕೊಬೇಕು. ಇವರು ಸಸಿಗೆ ಸಸಿ ನೇರವಾಗಿ ಹಾಕ್ಬಿಟ್ಟಿದ್ದಾರೆ. ಸೊ ಇದನ್ನು ಸ್ವಲ್ಪ ಗಮನ ಕೊಡಬೇಕು. ಜಿಗ್ಜಾಗ್ ಫಾರ್ಮೆಟಲ್ಲಿ ಹಾಕಿದಾಗ ಏನಾಗುತ್ತೆ, ಇದು ಇಲ್ಲಿ ಬಲಿತಾಗ ಅದು ಅಲ್ಲಿ ಬಲಿಯುತ್ತೆ, ಇದು ಇಲ್ಲಿ ಬಲಿಯುತ್ತೆ. ಸೊ ಯಾವುದಕ್ಕೂ ಅಷ್ಟೇ ಒತ್ತಡ ಅನ್ನೋದು ಇರೋದಿಲ್ಲ. ಸೊ ಇದೊಂದು ವಿಚಾರ ಆಯಿತು. ಇದಾದಮೇಲೆ ಒಂದು ಪೈಪ್ ವಿಚಾರಕ್ಕೆ ಬರೋಣ. ಪೈಪ್ ವಿಚಾರಕ್ಕೆ ಬಂದಾಗ
ಕೆಲವೊಬ್ಬರು ಸ್ಪ್ರಿಂಕ್ಲರಲ್ಲಿ ಬೆಳಿಬೋದು ಅಂತ ಹೇಳ್ತಾರೆ. ಸ್ಪ್ರಿಂಕ್ಲರಲ್ಲಿ ಬಂದು ಬೇಸಿಗೆದಲ್ಲಿ ಏನಾದರೂ ಬೆಳೆದ್ರೆ ಬೆಳ್ಕೊಬೋದು. ಇವಾಗೆಲ್ಲ ಬೆಳೆಯೋಕೆ ಹೋದರೆ ಅಷ್ಟೇ ಕೊಳ್ತೋಗ್ತದೆ. ಇನ್ನು ಡ್ರಿಪ್ ಪೈಪ್ಗಳು ವಿಚಾರಕ್ಕೆ ಬಂದಾಗ ವಿಧವಾದ ಡ್ರಿಪ್ ಪೈಪ್ಗಳು ನಿಮಗೆಲ್ಲ ಸಿಗುತ್ತೆ. ನಿಮ್ಗೆ 15 ರೂಪಾಯಿದು ಸಿಗುತ್ತೆ ಮೀಟ್ರು, 4 ರೂಪಾಯಿದು ಸಿಗುತ್ತೆ, 6 ರೂಪಾಯಿ ಸಿಗುತ್ತೆ, 8 ರೂಪಾಯಿ ಸಿಗುತ್ತೆ. ಅದೆಲ್ಲ ಅವರವರ ಏರಿಯಾಗಳಲ್ಲಿ ಸಂಬಂಧಪಟ್ಟಂಗೆ ಇರ್ತದೆ. ಇನ್ನು ಅದನ್ನು ಹೊರತುಪಡಿಸಿ ಇನ್ನು ಇಲ್ಲಿ ನೋಡ್ತಿರ್ಬೋದು, ಇದು ಪೇಪರ್ದು, ಈ ಪೇಪರ್ ಡ್ರಿಪ್ಪು ಅಂತ ಕರೀತಾರೆ ನಮ್ಮ ಕಡೆ. ಇದೆಲ್ಲ ಬಂದು ರೋಲ್ ನಿಮ್ಗೆ ಎಷ್ಟು ಒಂದು 900 ರೂಪಾಯಿದು, 1200, 1300 ಈ ಥರ ಎಲ್ಲ ಸಿಗುತ್ತೆ. ಒಂದು ರೋಲು ಬಂದು 1000 ಮೀಟ್ರು, 800 ಮೀಟ್ರು ಈ ಟೈಪಲ್ಲಿ ಒಂದೊಂದು ಕಂಪ್ನಿಯವ್ರು ಒಂದೊಂದು ಥರ ಕೊಡ್ತಾರೆ. ಇನ್ನು ನೋಡೋದಾದರೆ ಇದರಲ್ಲಿ ಫಿಲ್ಟ್ರ್ ಬಂದು 2 ಕಣ್ಣು ಕೊಟ್ಟಿರ್ತಾನೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲೊಂದಿದೆ. ಇನ್ನು ಸುರಿಯೋ ವಿಚಾರಕ್ಕೆ ಬಂದಾಗ ಏನು ಕಾಂಪ್ರಮೈಸ್ ಆಗೋ ಥರ ಇಲ್ಲ. ಇಲ್ಲಿ ನೋಡ್ತಿರ್ಬೋದು, ನಾಟಿ ಮಾಡಿರೋದು ಯಾವುದೇ ಆಗಲಿ ಈಗ ಬಿಸಿಲಾದ್ರೇನೋ ಏನೋ ಸೊಕ್ಕಿಲ್ಲ, ನೀರೆಲ್ಲ ಚೆನ್ನಾಗಿ ನೆಂದಿದೆ. ಸೋರೋದೇನೋ ದೊಡ್ಡವಂತ ಚೆನ್ನಾಗಿ ಸೋರ್ತದೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ಪೇಪರ್ ಡ್ರಿಪ್ ಹಾಕೊಂಡ್ರೆ ನೀವು ಒಂದು 2 ಬೆಳೆ ತಗೊಬೋದು ಅಷ್ಟೇ. ಅದಾದಮೇಲೆ ಎತ್ತಿ ಮೂಲೆಗೆ ಹಾಕಬೇಕು. ಇನ್ನು ಹೆವಿಯಾಗಿ ಪ್ರೆಷರಾಗಿ ಕೊಟ್ರೇ ಇದು ಪೈಪು ಹೋಗ್ಬಿಡ್ತದೆ ಒಂದೊಂದು ಸರ್ತಿ. ಸೊ ಅದೊಂದು ಗಮನಿಸ್ಕೊಳ್ಬೇಕು ಸ್ನೇಹಿತರೆ. ಇನ್ನು ಇದು ಬಂದು ಇದು ಡಯಾಮೀಟ್ರು ಅಂತ ಏನೋ ಕರೀತಾರೆ. ಸುತ್ತಳತೆ ಬಂದು ಇದರದ್ದು 16 mm ಇರ್ತದೆ. ಇನ್ನು 16 mm ಕನೆಕ್ಟ್ರಿಗೆ ಇಲ್ಲಿ ನೋಡ್ತಿರ್ಬೋದು ಲಾಕ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇದನ್ನು ಹಿಂದಕ್ಕೆ ತೆಗಿಬೋದು. ಮತ್ತು ಇದನ್ನು ಹಾಕ್ಬಿಡ್ಬೇಕು. ನಿಮಗೆ ತೋರಿಸ್ಬೇಕು ಅಂತ ಹಾಕ್ಬಿಟ್ಟು ಪೈಪ್ ಇದ್ರೊಳಗಡೆ ಸೇರಿಸ್ಬಿಟ್ಟು ಇದನ್ನು ಟೈಟ್ ಮಾಡಿಬಿಟ್ರೆ ಸಾಕು. ನಿಮಗೆ ತೋರಿಸ್ಬೇಕು ಅಂತ ಕಿತ್ತಾಕ್ಬಿಟ್ಟಿದ್ದೀನಿ, ಮತ್ತೆ ಹಾಕ್ಕೊಳ್ಳೋಣ. ಇದೊಂದು ನೀರಾವರಿ ವಿಚಾರ ಆಯಿತು. ಅದಾದ ಮೇಲೆ ನೆಕ್ಸ್ಟು ಪ್ರಾಥಮಿಕ ಹಂತದಲ್ಲಿ ಇದಕ್ಕೆ ಕಾಡ್ಬೋದಾಗಿರೋ ತೊಂದರೆಗಳೇನಪ್ಪ ಅಂತ ಹೇಳಿದ್ರೆ, ಈ ಚಿಗುರಲ್ಲಿ ಬಂದು ಸೊಳ್ಳೆಗಳು ಕೂತ್ಕೊಂಡ್ಬಿಡ್ತದೆ. ಈ ಚಿಗುರಲ್ಲಿ ಸೊಳ್ಳೆಗಳು ಕೂತ್ಕೊಂತಂದರೆ ಈ ಚಿಗುರನ್ನ ರಸ ಹೀರ್ಬಿಡ್ತದೆ. ಅದರಲ್ಲಿ ರಸ ಹೀರಿದಾಗ ಏನಾಗುತ್ತೆ, ಒಂದು ಸ್ವಲ್ಪ ಚಿಗುರು ಅನ್ನೋದು ಸಿಂಕ್ ಆಗುತ್ತೆ. ಪ್ರಾಥಮಿಕ ಹಂತದಲ್ಲಿ ನಮ್ಗೆ ಆ ಚಿಗುರಲ್ಲಿ ಬರುವಂಥ ಸೊಳ್ಳೆಗಳಿಗೆ ಯಾವುದಾದ್ರೂ ಅಷ್ಟಮಪ್ರೈಡು ಆ ಥರದ್ದು ಯಾವುದಾದ್ರು ಸ್ಪ್ರೇ ಮಾಡ್ಕೊಬೋದು. ಇನ್ನೊಂದು ಕೆಲವು ದಿನಗಳು ಮುಂದಕ್ಕೆ ಹೋದ್ಮೇಲೆ ಇನ್ನೊಂದು ತೊಂದರೆ ಏನಿರುತ್ತೆ, ಹುಳ ತೊಂದರೆ ಬರುತ್ತೆ. ಅದು ಅಷ್ಟೇ ಚಿಗುರಲ್ಲೇ ಬರ್ತದೆ. ಸೊ ಅದನ್ನು ಸ್ವಲ್ಪ ಗಮನ ಇಟ್ಕೊಂಡು ಎಕ್ಸ್ಪೋನಸ್ಸು ಆ ಥರದ್ದು ಯಾವುದಾದ್ರೂ ಒಂದು ಸ್ಪ್ರೇ ಸಾಕು. 1 ಅಥವಾ 2 ಸ್ಪ್ರೇ ಯೂಸ್ ಮಾಡ್ಕೊಬೇಕು. ಎಕ್ಸ್ಪೋನಸ್ ನೀವು ಜಾಸ್ತಿ ಮಾಡಿದ್ರೆ ಇದು ಏನೋ ಡ್ಯಾಮೇಜ್ ಜಾಸ್ತಿ ಆಗ್ತದೆ. ಸ್ಟಾರ್ಟಿಂಗಲ್ಲಿ ಬೇಕಾದರೆ ನೀವು ಕೊಟ್ಬಿಡ್ಬೋದು. ಆಮೇಲೆ ಹೂವು ಬರೋ ಟೈಮಲ್ಲಿ ಅಂತ ಎಕ್ಸ್ಪೋನಸ್ ಎಲ್ಲ ಹೊಡಿಬಾರ್ದು. ಇಲ್ಲ ಸಣ್ಣ ಹುಳುಗಳಿತ್ತು ಅಂತ ಹೇಳಿದ್ರೆ ಎಮಮೆಕ್ಟಿನ್ ಬೆಂಜೋಯೇಟ್ ಇರ್ತದೆ, ಅದರಲ್ಲೇ ಹೋಗ್ಬಿಡ್ತದೆ. ಜಾಸ್ತಿ ಏನಾದರೂ ಅನಿಸಿದ್ರೆ ಮಾತ್ರ ಎಕ್ಸ್ಪೋನಸ್ಗೆ ಹೋಗಬೇಕು. ಇದೊಂದು ಸೊಳ್ಳೆ ಪೊಳ್ಳೆಗಳ್ದಾಯಿತು. ಇನ್ನು ಊಜಿ ವಿಚಾರ ಹೇಳಿಲ್ಲ ನಿಮಗೆ, ಸಾರಿ, ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ. ಅದು ಊಜಿ ವಿಚಾರಕ್ಕೆ ಬಂದಾಗ ಇಲ್ಲಿ ನೋಡ್ತಿರ್ಬೋದು, ಈ ಎಲೆನಲ್ಲಿ ಬೀಳ್ತದೆ. ಎಲೆನಲ್ಲಿ ಬಿದ್ದುಬಿಟ್ಟು ಏನಾದರೂ ಹಿಂಗೆ ಮೇಯ್ಕೊಂಡು ಹೋಗ್ಬಿಟ್ಟು ಈ ಕಾಂಡದ ಹತ್ರ ಮೇದ್ಬಿಟ್ರೆ ಈ ಗಿಡ ಸತ್ತೋಗ್ಬಿಡ್ತದೆ. ಸೊ ಅದೊಂದು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಈ ಎಲೆನ ಮೇದ್ರೆ ಎಲೆ ಮಾತ್ರ ಬಾಡ್ಕೊತದೆ. ಕೆಲವೊಂದು ಸರ್ತಿ ಚಿಗುರೆ ಹೋಗಿ ಒಂದು ಸೈಡು ಎಲ್ಲ ಚೆನ್ನಾಗೇ ಇರ್ತದೆ, ಇನ್ನೊಂದು ಸೈಡ್ ಮಾತ್ರ ಎಲೆ ಮಾತ್ರ ಬಾಡ್ತಾ ಇರ್ತದೆ. ಆ ಟೈಮಲ್ಲಿ ನೀವು ಗಮನಿಸ್ಕೊಂಡ್ರೆ ಈ ಎಲೆನಲ್ಲಿ ಏನಿರ್ತದೆ, ಆ ಊಜಿ ಹುಳ ಸಣ್ಣದು ಒಳಗಡೆ ಇರ್ತದೆ, ಅದು ಗೊತ್ತಾಗೋದು ಕೂಡ ಇಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಇನ್ನೊಂದು ಬಂದು ಗೊಣ್ಣೆ ಹುಳ ಅಂತ ಏನು ಕರೀತಾರೆ, ಅದಿರ್ತದೆ. ಅದು ಗೊಬ್ಬರದಲ್ಲಿ ಅದು ಉತ್ಪತ್ತಿ ಆಗಿರ್ತದೆ. ಅದೇನು ಮಾಡುತ್ತೆ ಅಂತ ಹೇಳಿದ್ರೆ, ಮೇಯ್ಕೊಂಡು ಹೋಗೋವಾಗ ಸಿಗ್ತದಲ್ಲ ಬೇರನ್ನ ಕಡ್ದುಬಿಟ್ರೆ ಗಿಡ ಪೂರ್ತಿ ಸೊರ್ಗೋಗುತ್ತೆ. ಸೊ ಕಟ್ಟಾಗೋಗ್ಬಿಡ್ತದೆ ಗಿಡನೇ. ಸೊ ಅದೊಂದು ಸ್ವಲ್ಪ ಗಮನಿಸ್ಕೊಬೇಕು. ಇನ್ನು ಉಳೋದು ವಿಚಾರ ಆಯಿತು. ಇನ್ನು ರೋಗದ ವಿಚಾರಕ್ಕೆ ಬಂದಾಗ ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಒಳಗಡೆಯಿಂದನೇ ಕೊಳ್ತ್ಕೊಂಬಂದ್ಬಿಡ್ತದೆ. ರಾಸಾಯನಿಕ ಗೊಬ್ಬರ ಜಾಸ್ತಿ ಕೊಟ್ಟರೆ ಮತ್ತು ಏನಾದರೂ ಮಳೆ ಜಾಸ್ತಿ ತೇವಾಂಶಗಳಾಯ್ತು ಅಂತ ಹೇಳಿದ್ರೆ ಒಳಗಡೆಯಿಂದನೇ ಕೊಳ್ತ್ಕೊಂಬಂದ್ಬಿಡ್ತದೆ. ಸೊ ಅದೊಂದು ದೊಡ್ಡ ರೋಗ. ಅದು ಬಿಟ್ಟರೆ ಇನ್ನು ಸುರುಗು ರೋಗ ಬರುತ್ತೆ. ಸುರುಗು ರೋಗ ಅಂತ ಹೇಳಿದ್ರೆ, ಈ ಅಡಿಯಲ್ಲಿರೋ ಎಲೆಗಳೆಲ್ಲ ಒಂಥರ ಏನಂತ ತರಗೆಲೆ ಥರ ಆಗೋಗಿರ್ತದೆ. ಸೊ ಆ ಥರ ಆಯ್ತು ಅಂತ ಹೇಳಿದ್ರೂ ತೊಂದರೆ. ಯಾಕಂತ ಹೇಳಿದ್ರೆ ಮಾರ್ಕೆಟಲ್ಲಿ ಬೇಡಿಕೆ ಇರೋದಿಲ್ಲ. ಇದು ಹೂಕೋಸಲ್ಲಿ ಬಂದು ಎಲೆನೂ ಚೆನ್ನಾಗಿರ್ಬೇಕು ಅಂತ ಕಂಪ್ನಿಯವರು ಕೇಳ್ತಾರೆ, ಮಾರ್ಕೆಟವರು ಕೇಳ್ತಾರೆ. ಆದ ಕಾರಣ ಆ ಹುಳ ಕಚ್ಚಿದ್ರೂ ಆ ಎಲೆಗಳೆಲ್ಲ ತೂತಾಗಿರ್ತದೆ, ಅವಾಗಲೂ ಬೇಡಿಕೆ ಇರೋದಿಲ್ಲ. ಮತ್ತು ಈ ಸುರುಗು ಅಂದರೆ ಈ ತರಗೆಲೆ ಬಂದಾಗಲೂ ಅಷ್ಟೇ ಕ್ವಾಲಿಟಿ ಚೆನ್ನಾಗಿ ಕಾಣಿಸೋದಿಲ್ಲ. ಆವಾಗ ಹೂವು ನೀವೆಷ್ಟೇ ನೀಟಾಗಿದ್ರೂ ಎಲೆಗಳು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇಡಿಕೆ ಕಮ್ಮಿನೇ ಇರ್ತದೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಬೇಕಾಗ್ತದೆ. ಇನ್ನು ಇದೆಲ್ಲ ಆಯಿತು. ಇನ್ನು ಗೊಬ್ಬರ ಏನಾದರೂ ಕೊಡಬೇಕಲ್ಲ ಇದಕ್ಕೆ. ಇನ್ನು ಕೊಡೋದು ಗೊಬ್ಬರದ ವಿಚಾರಕ್ಕೆ ಬಂದಾಗ ಒಂದು 20ರಿಂದ 25 ದಿನದ ಟೈಮಲ್ಲಿ ನೀವೇನಾದರೂ ಸೈಡಲ್ಲಿ ಒಂದು ಗಿಡದಿಂದ ಒಂದು ಸ್ವಲ್ಪ ದೂರದಲ್ಲಿ ನೋಡಿ, ಇಷ್ಟು ದೂರದಲ್ಲಿ ಗೊಬ್ಬರ ನೀವು ಸೈಡಲ್ಲಿ ಕೊಟ್ಬಿಟ್ಟು ಮಣ್ಣು ಎತ್ತಿ ಬೆಡ್ ಥರ ಯಾರು ಹಾಕ್ಬಿಟ್ರೇನು ಸಾಕಾಗುತ್ತೆ. ಇನ್ನು ಆ ಟೈಮಲ್ಲಿ ಗೊಬ್ಬರ ಬಂದು DAP ಆಗಲಿ 20-20, 10-26 ಈ ಥರದ್ದು ಯಾವುದಾದ್ರು ಯೂಸ್ ಮಾಡ್ಕೊಬೋದು. ಜೊತೆಗೆ ಏನಾದರೂ ಸ್ವಲ್ಪ ಲಘು ಪೋಷಕಾಂಶ, ಉಂಗೆ ಹಿಂಡಿ, ಬೇವಿನ ಹಿಂಡಿ ಏನಾದರೂ ಸ್ವಲ್ಪ ಕೊಟ್ಟು ನಾವು ಬೆಡ್ ಮಾಡಿಕೊಂಡ್ರೆ ಸರೋಗುತ್ತೆ ಸ್ನೇಹಿತರೆ. ಇನ್ನು ಇದ್ರ ಕಾಲಾವಧಿ ಬಂದು ಸುಮಾರು ಒಂದು 2 ತಿಂಗಳು ಟೈಮ್ಗೆ ಒಂದೊಂದು ಹೂವು ನಿಮಗೆ ಕಾಣಿಸ್ಕೊಳ್ಳುತ್ತೆ. ಒಂದು 2.5 ತಿಂಗಳಿಗೆಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗೋಗ್ತದೆ. ಇನ್ನು ಒಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬೇಗನೆ ಹೂವು ಬಂದ್ಬಿಡ್ತದೆ. ಸೊ ಇದೊಂದು ವಿಚಾರ. ಇನ್ನು ಅದನ್ನು ಹೊರತುಪಡಿಸೋದು ಇನ್ನು ಮಾರ್ಕೆಟಿಂಗ್ ಎಲ್ಲ ಬಂದು ಕಂಪ್ನಿಗಳಲ್ಲಿ ಬಂದು ಪೀಸ್ ಲೆಕ್ಕ ತೆಗಿತಾರೆ, ಮಾರ್ಕೆಟಲ್ಲಿ ಬಂದು ಮೂಟೆ ಲೆಕ್ಕ ತೆಗಿತಾರೆ. ಕೆಲವೊಂದು ಸರ್ತಿ ಒಂದೊಂದು ಹೂವು ಬೆಲೆನೇ ಬಂದು 30 ರೂಪಾಯಿ 40 ರೂಪಾಯಿವರೆಗೂ ಮಾರಿರೋದು ಉಂಟು. ಕೆಲವೊಂದು ಸರ್ತಿ 4 ರೂಪಾಯಿ 5 ರೂಪಾಯಿ ಮಾರಿರೋದು ಉಂಟು. ಸೊ ಇದೆಲ್ಲ ಬಂದು ಒಂದು ಒಟ್ಟಾರೆ ಇದು. ಸಸಿ ರೇಟ್ಗಳ ವಿಚಾರಕ್ಕೆ ಬಂದಾಗ ಒಂದೊಂದು ಕಡೆ ಒಂದೊಂದು ಥರ ಇರ್ತದೆ. 60 ಪೈಸೆ 50 ಪೈಸೆ ಈ ಥರ ಎಲ್ಲ ಇರ್ತದೆ.
ಒಂದೊಂದು ಏರಿಯಾಗಳಲ್ಲಿ ಅವ್ರವ್ರಿಗೆ ತಕ್ಕದಂಗೆ ಅವರವರು ರೇಟ್ಗಳನ್ನ ಫಿಕ್ಸ್ ಮಾಡಿರ್ತಾರೆ. ಇನ್ನು ಸಸಿಗಳನ್ನ ನಾಟಿ ಮಾಡುವಾಗ ಗಮನ ಕೊಡಬೇಕು. ಡೇ ಟೈಮಲ್ಲಿ ನಾಟಿ ಮಾಡೋದು ಸೂಕ್ತವಾಗಿರೋದಿಲ್ಲ. ಅಂದರೆ ಬಿಸಿಲು ಕಾಯೋ ಟೈಮಲ್ಲಿ ಆಲ್ಮೋಸ್ಟು ಈಗ ಎಲ್ಲ ನೀರೆಲ್ಲ ನೆನೆಸಿ ರೆಡಿಯಾಗಿ ಇಟ್ಕೊಂಡಿರಬೇಕು. ಸಸಿನ ಒಂದು 4 ಗಂಟೆ ಟೈಮ್ಗೆ ಎತ್ಕೊಂಬಂದು ಅಂದರೆ ಒಂದಿನ ಮುಂಚೆ ತೊಗೊಂಬಂದು ನಮ್ಮ ವಾತಾವರಣಕ್ಕೆ ಇಟ್ಕೊಬೇಕು. ಸಸಿ ನರ್ಸರಿನಲ್ಲಿ ಇರೋ ವಾತಾವರಣಕ್ಕೂ ನಮ್ಮ ವಾತಾವರಣಕ್ಕೂ ತುಂಬಾ ವ್ಯತ್ಯಾಸ ಇರ್ತದೆ. ಆದ ಕಾರಣ ಒಂದಿನ ತೊಗೊಂಬಂದು ನಮ್ಮ ವೆದರ್ಗೆ ಅಡ್ಜಸ್ಟ್ ಆಗೋ ಥರ ಇಟ್ಕೊಂಡು ಸಂಜೆ ಒಂದು 4 ಗಂಟೆ ಟೈಮ್ಗೆ ನೀರೆಲ್ಲ ನೆನೆಸಿ ರೆಡಿಯಾಗಿ ಇಟ್ಕೊಂಡು ಸಂಜೆ ಉಣ್ಬಿಟ್ರೆ ನೈಟೆಲ್ಲ ಕೋಲ್ಡ್ ಇರ್ತದೆ. ಆ ಟೈಮಲ್ಲಿ ಬಂದು ಸಸಿಗಳು ಸ್ವಲ್ಪ ತೇರ್ಗಡೆ ಆಗೋದಕ್ಕೆ ತುಂಬ ಸಹಕಾರಿಯಾಗಿರ್ತದೆ. ಇವಾಗ ನೋಡ್ತಿರ್ಬೋದು, ನೆನ್ನೆ ಸಂಜೆ ಉಣಿರೋದು ಇದು. ಈಗ ಬಿಸಿಲು ಕಾದ್ರೇನು ಏನೂ ತೊಂದರೆ ಇಲ್ಲದೆ ಸ್ಟಿಫಾಗಿ ಸ್ಟೇಬಲ್ ಆಗಿ ನಿಂತ್ಕೊಂಡಿರುತ್ತೆ ಸ್ನೇಹಿತರೆ. ಇದೆಲ್ಲ ಒಂದು ಮಾಹಿತಿಗಳನ್ನ ಇಟ್ಕೊಂಡು ಈ ಹೂಕೋಸು ಬೆಳೆನ ಮಾಡ್ಬೋದು. ಇದೆಲ್ಲ ಬಂದು ಎಲ್ಲರಿಗೂ ಗೊತ್ತಿರ್ತದೆ. ಯಾರೋ ಹೊಸದಾಗಿ ಮಾಡೋಂಥ ರೈತರಿಗೆ ಅಂಥವ್ರಿಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಮಾಹಿತಿ ಕೊಡೋಕ್ಕೆ ಬಂದಿರೋದು. ಕೆಲವೊಬ್ರಿಗೆ ಇಷ್ಟ ಆಗಿರ್ಬೋದು, ಕೆಲವೊಬ್ರಿಗೆ ಇಷ್ಟ ಆಗದೆ ಇರ್ಬೋದು. ಇಷ್ಟ ಆಗಿರೋರು ಮಾತ್ರ ಒಂದು ಸ್ವಲ್ಪ ನಮಗೆ ಸಹಕಾರ ಕೊಡ್ರಿ. ಇಷ್ಟ ಆಗದಿರೋರು ದಯವಿಟ್ಟು ಬ್ಯಾಡ್ ಕಮೆಂಟ್ ಹಾಕ್ತೀರಾ. ನಿಮ್ಮ ಪಾಡಿಗೆ ನೀವು ಬೇರೆ ವಿಡಿಯೋ ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ ಎಲ್ಲರಿಗೂ.